ನಮಸ್ತೆ ವೀಕ್ಷಕರೇ, ತಮ್ಮೆಲ್ಲರಿಗೂ ಕೂಡ ಯೋಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಮಾಡುವಂತಹ ಅಭ್ಯಾಸ, ಪ್ರತಿನಿತ್ಯ ನಾವು ಮಾಡುವಂತಹ ಯೋಗಾಭ್ಯಾಸ ನಮ್ಮ ದೇಹದ ಮೇಲೆ, ನಮ್ಮ ಮನಸ್ಸಿನ ಮೇಲೆ ಹೇಗೆಲ್ಲ ಪರಿಣಾಮವನ್ನು ಉಂಟು ಮಾಡ್ತಾ ಹೋಗುತ್ತೆ, ಬಹಳ ಮುಖ್ಯವಾದಂತಹ ಅಂಶ. ನಾವು ಮಾಡುವಂತಹ ಯೋಗ ಆಸನಗಳು ನಮ್ಮ ದೇಹದಲ್ಲಿ ಇರುವಂತಹ ಎಲ್ಲ ಜಡತ್ವವನ್ನು ನಿವಾರಣೆ ಮಾಡ್ತಾ ಹೋಗುತ್ತೆ. ನಮ್ಮ ದೇಹದಲ್ಲಿ ಇರುವ ಸ್ನಾಯುಗುಚ್ಛಗಳು ಅಂದ್ರೆ ಮಾಂಸಖಂಡಗಳಲ್ಲಿರ್ತಕ್ಕಂಥ ಎಲ್ಲ ಜಡತ್ವ ನಿವಾರಣೆ ಆಗುತ್ತೆ ಮತ್ತು ನಮ್ಮ ಜಾಯಿಂಟ್ಗಳಲ್ಲಿರ್ತಕ್ಕಂಥ ಎಲ್ಲ ಸ್ಟಿಫ್ನೆಸ್ ನಿವಾರಣೆ ಆಗ್ತಾ ಹೋಗುತ್ತೆ. ಇದರ ಪರಿಣಾಮ ದೇಹದ ವಿವಿಧ ಅಂಗಾಂಗಗಳಲ್ಲಿ ರಕ್ತ ಸಂಚಾರ, ಬ್ಲಡ್ ಫ್ಲೋ ಪರಿಣಾಮಕಾರಿಯಾಗುತ್ತೆ. ಹೀಗೆ ದೇಹದ ಎಲ್ಲ ಆರ್ಗನ್ಸ್ಗಳಲ್ಲಿ, ಸ್ನಾಯುಗಳಲ್ಲಿ ಇರ್ತಕ್ಕಂಥ ಜಡತ್ವವನ್ನು ನಾವು ನಿವಾರಣೆ ಮಾಡೋದ್ರಿಂದ ಡೋಪಮೈನ್, ನಮ್ಮ ದೇಹದಲ್ಲಿ ಡೋಪಮೈನ್ ಅಂಶ ಉತ್ಪಾದನೆ ಆಗ್ತಾ ಹೋಗುತ್ತೆ, ಉತ್ಪತ್ತಿ ಆಗ್ತಾ ಹೋಗುತ್ತೆ. ಇದು ನಮ್ಮ ಮನಸ್ಸಿಗೆ ಒಂದು ರೀತಿಯ ಪ್ಲೆಸೆಂಟ್ ಆದಂತಹ ಅಥವಾ ಪ್ರಶಾಂತವಾದಂತಹ ಸ್ಥಿತಿಯನ್ನ ನಿರ್ಮಾಣ ಮಾಡ್ತಾ ಹೋಗುತ್ತೆ. ಹೀಗೆ ನಮ್ಮ ಯೋಗಾಸನಗಳು ನಮ್ಮ ದೈಹಿಕ ಆರೋಗ್ಯವನ್ನು ಉತ್ತಮ ಮಾಡೋದ್ರ ಜೊತೆಗೆ ನಮ್ಮ ಮನಸ್ಸಿಗೆ ಒಂದು ಉತ್ತಮವಾದಂತಹ ಫೀಲಿಂಗ್ ನ ತಂದ್ಕೊಡ್ತಾ ಹೋಗುತ್ತೆ. ಇದರ ಪರಿಣಾಮ ಏನಾಗುತ್ತೆ, ಮನಸ್ಸಿನಲ್ಲಿರ್ತಕ್ಕಂಥ ಒತ್ತಡ ಕಡಿಮೆ ಆಗುತ್ತೆ, ಕನ್ಫ್ಯೂಷನ್ ಇರ್ತಕ್ಕಂಥ ಕಡಿಮೆ ಆಗುತ್ತೆ, ಇರಿಟೇಷನ್ ಅಂಶಗಳು ಕಡಿಮೆ ಆಗುತ್ತೆ. ಹೀಗೆ ಮನಸ್ಸು ಪ್ರಶಾಂತವಾಗಿರ್ಲಿಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ನಮ್ಮ ಮನಸ್ಸು ಯಾವಾಗ ಪ್ರಶಾಂತವಾಗಿರುತ್ತೋ ಅದನ್ನ ನಾವು ಸದೃಢ ಮನಸ್ಥಿತಿ ಅಂತೇಳಿ ಗುರುತಿಸ್ಬೋದು. ನಮ್ಮ ಮನಸ್ಸು ಪ್ರಶಾಂತವಾಗಿ ಸದೃಢವಾಗಿದ್ದಾಗ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಪರಿಣಾಮಕಾರಿ ಆಗ್ತಾ ಹೋಗುತ್ತೆ. ಹೀಗೆ ನಮ್ಮ ಮಾನಸಿಕ ಆರೋಗ್ಯ ಅನ್ನೋದು ಅದು ಪ್ರತ್ಯೇಕ ಅಲ್ಲ. ನಮ್ಮ ದೇಹದ ಕ್ರಿಯಾಶೀಲತೆ, ಮಿದುಳಿನ ನರಮಂಡಲಗಳ ಕ್ರಿಯಾಶೀಲತೆ ಉತ್ತಮ ಮಾನಸಿಕ ಆರೋಗ್ಯದ ಒಂದು ಉಪಯೋಗ ಅಥವಾ ಲಕ್ಷಣ ಅಂತೇಳಿ ನಾವು ಕರೀಬಹುದು. ಹಾಗೆ ಯೋಗ ಆಸನ ಅಭ್ಯಾಸ, ಪ್ರಾಣಾಯಾಮ ಅಭ್ಯಾಸ ನಮ್ಮ ದೇಹದ ಆರೋಗ್ಯವನ್ನು ಉತ್ತಮ ಪಡಿಸ್ತಾ ನಮ್ಮ ಮನಸ್ಸಿನ ಆರೋಗ್ಯ ಕೂಡ ಸುಸ್ಥಿರವಾಗಿರುತ್ತೆ. ಈ ಹಿನ್ನೆಲೆಯಲ್ಲಿ ನಾವು ಹಲವು ಯೋಗಾಸನ ಅಭ್ಯಾಸಗಳನ್ನ ಮಾಡ್ತಾ ಹೋಗೋಣ. ಇವತ್ತು ಕೆಲವು ಆಸನಗಳನ್ನ ನಾವು ಗಮನಿಸ್ತಾ ಹೋಗೋಣ. ಎಲ್ಲರೂ ನೇರವಾಗಿ ನಿಂತ್ಕೊಳ್ಳಿ, ಎರಡೂ ಕಾಲುಗಳು ಜೊತೆಯಲ್ಲಿರಲಿ, ಸಹಜವಾದ ಉಸಿರಾಟವನ್ನ ಗಮನಿಸ್ತಾ ಇರಿ, ಇಡೀ ದೇಹವನ್ನ ಗಮನಿಸಿ. ಕಣ್ಣುಗಳನ್ನ ನೀವು ಮುಚ್ಚಿರಿ. ನಿಮ್ಮ ಕಾಲಿನ ತುದಿಯಿಂದ ತಲೆಯ ತುದಿಯವರೆಗೆ, ಮೇಲ್ಪದರದವರೆಗೆ, ನೆತ್ತಿಯವರೆಗೆ ಇಡೀ ದೇಹವನ್ನ ಗಮನಿಸಿ. ಇಡೀ ದೇಹವನ್ನು ಗಮನಿಸುವಾಗ ಕಾಲುಗಳು ನೇರ ಇರೋದನ್ನು ಗಮನಿಸಿ, ಮಂಡಿಗಳು ನೇರ ಇರೋದನ್ನು ಗಮನಿಸಿ, ನಿಮ್ಮ ಸೊಂಟದ ಭಾಗ ಕಂಫರ್ಟ್ ಆಗಿರೋದನ್ನ ಗಮನಿಸಿ. ನಿಮ್ಮ ಸೊಂಟ ಏನಿದೆ ಇಡೀ ದೇಹವನ್ನ ಹೊತ್ತಿರಬೇಕು. ಹಾಗಾಗಿ ಸೊಂಟ ಬ್ಯಾಲೆನ್ಸ್ಡ್ ಆಗಿರಬೇಕು. ಮತ್ತು ನಿಮ್ಮ ಬೆನ್ನನ್ನು ಗಮನಿಸಿ, ಬೆನ್ನು ನೇರವಾಗಿ ಮತ್ತು ವಿಶಾಲವಾಗಿರಬೇಕು. ನಿಮ್ಮ ಸ್ಪೈನ್ ನೇರವಾಗಿ ಮತ್ತು ವಿಶಾಲವಾಗಿರಬೇಕು. ಅನಂತರ ನಿಮ್ಮ ಅಪ್ಪರ್ ಬಾಡಿ ಅಥವಾ ಭುಜದ ಭಾಗಗಳನ್ನು ಗಮನಿಸಿ. ಭುಜದ ಭಾಗಗಳು ಯಾವುದೇ ಸ್ಟಿಫ್ನೆಸ್ ಇಲ್ಲದೆ, ಹೀಗೆಲ್ಲ ಸ್ಟಿಫ್ನೆಸ್ ಇಲ್ಲದೆ ಆರಾಮವಾಗಿ ಫ್ರೀ ಆಗಿರಬೇಕು, ರಿಲ್ಯಾಕ್ಸ್ಡ್ ಆಗಿರಬೇಕು. ಎರಡೂ ಕೈಗಳು ವಿಶ್ರಾಂತವಾಗಿರಬೇಕು ಮತ್ತು ಕತ್ತು ತಲೆಯ ಭಾಗ ಕಂಫರ್ಟಬಲ್ ಆಗಿರಬೇಕು. ಕಳಶದ ರೀತಿ ಸಿರ ಕಂಫರ್ಟಬಲ್ ಆಗಿರಬೇಕು. ಈ ಒಂದು ಪೋಸ್ಚರ್ ಅನ್ನ ನೀವು ಅಬ್ಸರ್ವ್ ಮಾಡ್ತಾ 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 ನಿಮ್ಮ ಪೋಸ್ಚರ್ ಕರೆಕ್ಷನ್ ಆಗ್ತಾ ಹೋಗುತ್ತೆ. ಕಾಲು ಬೆರಳು ತುದಿಯಿಂದ ತಲೆಯವರೆಗೆ ನಿಮ್ಮ ದೇಹ ಯಾವಾಗ ನೇರವಾಗಿರುತ್ತೋ, ಯಾವಾಗ ನೀವು ನೇರವಾಗಿ ನಿಂತಿರ್ತೀರೋ ಆವಾಗ ಬೇರೆ ಬೇರೆ ಸಮಸ್ಯೆಗಳನ್ನ ನೀವು ಪ್ರಿವೆಂಟ್ ಮಾಡ್ತಾ ಹೋಗ್ಬೋದು. ಪೋಸ್ಚರಿಗೆ ಬಂದ್ಮೇಲೆ ನಿಧಾನ ಕಾಲುಗಳನ್ನ ದೂರ ಮಾಡಿ, ಎರಡೂ ಕಾಲುಗಳನ್ನ ಸ್ಪ್ರೆಡ್ ಮಾಡಿ, ಎಡಗಾಲನ್ನ ಎಡಗಡೆಗೆ ಟರ್ನ್ ಮಾಡಿ, ದೇಹವನ್ನು ಎಡಗಡೆಗೆ ಟರ್ನ್ ಮಾಡಿ. ನಿಧಾನವಾಗಿ ಎರಡೂ ಕೈಗಳನ್ನ ಸ್ಪ್ರೆಡ್ ಮಾಡಿ ವಿಶಾಲವಾಗಿ ನೇರ ಉಸಿರಾಟವನ್ನು ಗಮನಿಸಿ. ಈ ಪೋಸ್ಟರ್ಲಿ ನಿಮ್ಮ ಬಲಗಾಲು ನೇರ ಇರಬೇಕು, ಮಂಡಿ ನೇರ ಇರಬೇಕು, ಎಡಗಾಲು ಮತ್ತೆ ಮಂಡಿ ನೇರ ಇರಬೇಕು. ಬಾಡಿನ ಬ್ಯಾಲೆನ್ಸ್ ಮಾಡಿ, ಕೈಗಳನ್ನ ಸ್ಪ್ರೆಡ್ ಮಾಡಿ, ಉಸಿರಾಟವನ್ನು ಗಮನಿಸಿ. ನಾರ್ಮಲ್ ಬ್ರೀದಿಂಗ್. ನಿಮ್ಮ ತೊಡೆಯ ಸ್ನಾಯುಗಳು ಬಲವಾಗಿರಲಿ, ಸೊಂಟ ಬಲವಾಗಿರೋದನ್ನ ಗಮನಿಸಿ ಮತ್ತು ಕೈಗಳು ನೇರ ಮತ್ತೆ ನೇರವಾಗಿರಲಿ. ಈಗ ನಿಧಾನವಾಗಿ ಕೈಗಳ ಮೇಲೆ ತಗೊಳ್ಳಿ, ಹಿಂದೆ ಮ್ಯಾಕ್ಸಿಮಮ್ ಹಿಂದೆ ಸ್ಟ್ರೆಚ್ ಮಾಡಿ, ಸ್ಟ್ರೆಚ್ ಬ್ಯಾಕ್. ಉಸಿರಾಟ ನಡೀತಾ ಇರಲಿ. ಆನಂತರ ನಿಧಾನ ಕೈಗಳ ಮೇಲೆ ಸ್ಟ್ರೆಚ್ ಮಾಡಿ, ಮುಂದೆ ಬೆಂಡ್ ಮಾಡಿ, ಬೆಂಡ್ ಫಾರ್ವರ್ಡ್. ಕೈಗಳ ನೆಲದ ಮೇಲೆ ಇಡಿ, ಕೈಗಳು ಸಂಪೂರ್ಣ ನೆಲದ ಮೇಲೆ ಇರಲಿ. ಎರಡೂ ಮಂಡಿಗಳು ನೇರ ಇರಲಿ. ಉಸಿರಾಟವನ್ನು ಗಮನಿಸಿ, ನಾರ್ಮಲ್ ಬ್ರೀದಿಂಗ್.
ಆನಂತರ ನಿಧಾನ ಹಣೆಯನ್ನ ಮಂಡಿಯ ಹತ್ರ ತಗೊಳಕ್ ಪ್ರಯತ್ನ ಮಾಡಿ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಪ್ರಯತ್ನ ಮಾಡಿ. ಹಣೆ ಮಂಡಿಯ ಹತ್ರ, ಮಂಡಿಗಳು ನೇರ ಇರಬೇಕು, ಮಂಡಿಗಳು ಬೆಂಡ್ ಆಗಬಾರ್ದು. ಕೈಗಳನ್ನೆಲ್ಲ ಕೂರಿ ಕೈಗಳಿಂದ ದೇಹನ ಬ್ಯಾಲೆನ್ಸ್ ಮಾಡಿ ಹಣೆಯನ್ನ ಮಂಡಿ ಹತ್ರ ತಗೊಳಕ್ ಪ್ರಯತ್ನ ಮಾಡಿ. ಉಸಿರಾಟ ನಡೀತಾ ಇರಲಿ, ಸಹಜವಾದ ಉಸಿರಾಟ ಇರಲಿ. ಮಂಡಿಗಳು ನೇರ, ನೀ ಸ್ಟ್ರೇಟ್, ಎರಡೂ ಮಂಡಿಗಳು ನೇರ. ನಿಮ್ಮ ಎರಡೂ ಕಾಲುಗಳ ಮೇಲೆ ಉಂಟಾಗ್ತಕ್ಕಂಥ ಎಲ್ಲ ಒತ್ತಡವನ್ನು ಗಮನಿಸಿ. ನಿಧಾನವಾಗಿ ಮೇಲೆ ಬನ್ನಿ. ಸ್ಲೋಲಿ ಕಮ್ ಅಪ್, ಸ್ಟ್ರೆಚ್ ಅಪ್. ನಿಧಾನ ಮೇಲೆ ಬನ್ನಿ, ನೇರ ಸೆಂಟರ್. ಟರ್ನ್ ಮಾಡಿ. ಬಲಗಾಲನ್ನ ಬಲಗಡೆ ಟರ್ನ್ ಮಾಡಿ, ದೇಹನ ಬಲ ಟರ್ನ್ ಮಾಡಿ. ಎರಡೂ ಕೈಗಳನ್ನ ನೇರ ಸ್ಟ್ರೆಚ್ ಮಾಡಿ. ಸ್ಟ್ರೆಚ್ ಸ್ಟ್ರೈಟ್. ಅನಂತರ ನಿಧಾನ ಕೈಗಳ ಮೇಲೆ ಸ್ಟ್ರೆಚ್ ಮಾಡಿ, ಹಿಂದೆ ಪುಷ್ ಮಾಡಿ. ಸ್ಟ್ರೆಚ್ ಬ್ಯಾಕ್. ಉಸಿರಾಟವನ್ನು ಗಮನಿಸಿ, ನಾಮ ಬ್ರೀದಿಂಗ್. ಅನಂತರ ನಿಧಾನ ಕೈಗಳ ಮೇಲೆ ತಗೊಳ್ಳಿ, ಮೇಲೆ ಸ್ಟ್ರೆಚ್ ಮಾಡಿ, ಮುಂದೆ ಮಾಡಿ. ಬೆಂಡ್ ಫಾರ್ವರ್ಡ್. ಎರಡೂ ಕೈಗಳನ್ನ ನೆಲದ ಮೇಲೆ ಇಡಿ, ಮಂಡಿಗಳು ನೇರ ಇರಲಿ. ಎರಡೂ ಕೈಗಳು ನೆಲದ ಮೇಲೆ ಇಡ್ಲಿಕ್ಕೆ ಪ್ರಯತ್ನ ಮಾಡಿ. ಉಸಿರಾಟವನ್ನು ಗಮನಿಸ್ತಾ ಇರಿ. ಹಣೆಯನ್ನ ಮಂಡಿಗೆ ಟಚ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಉಸಿರಾಟ ನಡೀತಿರ್ಲಿ, ನಾವು ಬ್ರೀದಿಂಗ್. ಕಾಲುಗಳನ್ನು ಸ್ಪ್ರೆಡ್ ಮಾಡಿ ಮ್ಯಾಕ್ಸಿಮಮ್ ಮಂಡಿ ನೇರ, ಹಣೆ ಮಂಡಿ ತಾಗಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಕಂಪ್ಲೀಟ್ ಬ್ರೀದಿಂಗ್. ನಿಧಾನ ಮೇಲೆ ಬನ್ನಿ. ಸ್ಲೋಲಿ ಕಮ ಸೆಂಟರ್. ಕಾಲುಗಳು ದೂರ ಇರಲಿ. ಸೊಂಟ ನೇರ ಮಾಡಿ ಸ್ಟ್ರೈಟ್. ಅನಂತರ ಎರಡೂ ಕೈಗಳನ್ನು ಸ್ಪ್ರೆಡ್ ಮಾಡಿ. ಸ್ಪ್ರೆಡ್ ಯುವರ್ ಬೋತ್ ಆರ್ಮ್ಸ್. ನಿಧಾನವಾಗಿ ಬಾಡಿಯನ್ನು ಮುಂದೆ ಬೆಂಡ್ ಮಾಡಿ. ಬೆಂಡ್ ಫಾರ್ವರ್ಡ್, ಲೀನ್ ಫಾರ್ವರ್ಡ್. ಬೆನ್ನನ್ನು ನೇರ ಇರಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಕೈಗಳನ್ನು ಮೇಲೆ ಸ್ಟ್ರೆಚ್ ಮಾಡಿ. ಕಾಲುಗಳ ಮೇಲೆ ಉಂಟಾಗ್ತಕ್ಕಂಥ ಎಲ್ಲ ಒತ್ತಡವನ್ನು ಗಮನಿಸಿ. ನಿಧಾನ ಬಾಡಿಯನ್ನು ಕೆಳಗೆ ತಗೊಳ್ಳಿ. ಬೆಂಡ್ ಫಾರ್ವರ್ಡ್ ಮ್ಯಾಕ್ಸಿಮಮ್. ಕೈಗಳನ್ನು ಕೆಳಗಿಡಿ. ಡ್ರಾಪ್ ಯರ್ ಹ್ಯಾಂಡ್ಸ್ ಡೌನ್. ಎರಡೂ ಕೈಗಳು ನೆಲದ ಮೇಲೆ ಇರಲಿ. ಎರಡೂ ಕಾಲುಗಳನ್ನು ಮ್ಯಾಕ್ಸಿಮಮ್ ಸ್ಪ್ರೆಡ್. ಉಸಿರಾಟವನ್ನು ಗಮನಿಸಿ, ನಾಮ ಬ್ರೀದಿಂಗ್. ಸಹಜವಾದ ಉಸಿರಾಟ ಇರಲಿ. ಮಂಡಿಗಳು ನೇರ ಇರಲಿ. ಬೆನ್ನನ್ನು ನೇರ ಇರಿಸಿ ಸಹಜ ಉಸಿರಾಟವನ್ನು ಗಮನಿಸಿ. ಸೊ ಪ್ರತಿಯೊಂದು ಪಾಸ್ಚರಲ್ಲಿ 10 ರಿಂದ 15 ಸೆಕೆಂಡ್ ಹೋಲ್ಡ್ ಮಾಡಬೇಕು. ಆ ಪೋಸ್ಟರ್ನ ಎಫೆಕ್ಟನ್ನು ಗಮನಿಸ್ತಿರ್ಬೇಕು ಮತ್ತು ಉಸಿರಾಟವನ್ನು ಗಮನಿಸ್ತಾ ಇರಬೇಕು. ಉಸಿರಾಟ ಯಾವಾಗಲೂ ಪರಿಪೂರ್ಣವಾಗಿರೋ ರೀತಿಯಲ್ಲಿ ನೋಡ್ಕೊಳ್ಬೇಕು. ಆನಂತರ ನಿಧಾನ ಮೊಣಕೈಗಳನ್ನು ಕೆಳಗೆ ಪ್ಲೇಸ್ ಮಾಡಿ. ಎರಡೂ ಮೊಣಕೈಗಳನ್ನು ಕೆಳಗೆ ಪ್ಲೇಸ್ ಮಾಡಿ ಮತ್ತು ಉಸಿರಾಟವನ್ನು ಗಮನಿಸಿ. ನಾಮ ಬ್ರೀದಿಂಗ್. ಸಹಜ ಉಸಿರಾಟ ಇರಲಿ. ಉಸಿರಾಟದ ಮೇಲೆ ಸಂಪೂರ್ಣ ಗಮನ ಇರಲಿ. ಆನಂತರ ನಿಧಾನ ತಲೆಯನ್ನು ನೆಲದ ಮೇಲೆ ಇಡಿ. ಮಧ್ಯ ಭಾಗವನ್ನು ಕೆಳಗಿಡಿ, ನೆಲದ ಮೇಲೆ ಇಡ್ಲಿಕ್ಕೆ ಪ್ರಯತ್ನ ಮಾಡಿ. ಸಹಜ ಉಸಿರಾಟ ಇರಲಿ. ನಿಧಾನ ಮೇಲೆ ಬನ್ನಿ. ಲಿಫ್ಟ್ ಅಪ್. ಬೆನ್ನನ್ನು ನೇರ ಇರಿಸಿ ಸಹಜ ಉಸಿರಾಟವನ್ನು ಗಮನಿಸಿ. ಎಡಗೈನ ಮಧ್ಯದಲ್ಲಿಡಿ, ಬಲಗೈನ ಮೇಲೆ ಇನ್ಹೇಲ್. ಬಾಡಿ ಟ್ವಿಸ್ಟ್ ಮಾಡಿ. ಮಂಡಿಗಳು ನೇರ ಇರಲಿ. ಉಸಿರಾಟವನ್ನು ಗಮನಿಸಿ. ನಾರ್ಮಲ್ ಬ್ರೀದಿಂಗ್. ಎರಡೂ ಕೈಗಳನ್ನು ನೇರ ಇರಿಸಲಿಕ್ಕೆ ಪ್ರಯತ್ನ ಮಾಡಿ. ನಿಧಾನ ಬಲಗೈಯನ್ನು ಕೆಳಗಿಳಿಸಿ. ಸ್ಲೋಲಿ ಬಲಗೈಯನ್ನು ಕೆಳಗಿಡಿ. ನಂತರ ನಿಧಾನ ಎಡಗೈಯನ್ನು ಮೇಲೆ ತಗೊಳ್ಳಿ. ಇನ್ಹೇಲ್. ಸ್ಟ್ರೆಚ್ ಅಪ್. ನಾರ್ಮಲ್ ಬ್ರೀದಿಂಗ್. ಉಸಿರಾಟವನ್ನು ಗಮನಿಸಿ.
ನಿಧಾನ ಎಡಗೈನ ಕೆಳಗೆ ತಗೊಳ್ಳಿ. ಸ್ಲೋಲಿ ಡ್ರಾಪ್ ಯು ಲೆಫ್ಟ್ ಹ್ಯಾಂಡ್ ಡೌನ್. ಆನಂತರ ಮತ್ತೆ ಎರಡು ಮೊಣಕೈಗಳನ್ನು ಕೆಳಗೆ, ಮೊಣಕೈಗಳನ್ನು ಕೆಳಗಿಡಿ. ಕಂಪ್ಲೀಟ್ ಬ್ರೀದಿಂಗ್, ಸಂಪೂರ್ಣ ಉಸಿರಾಟ. ಅನಂತರ ನಿಧಾನ ಮೇಲೆ ಬಂದು ಸ್ಲೋಲಿ ಎರಡು ಹಸ್ತಗಳನ್ನೆಲ್ಲ ನೆಲಕ್ಕೋರಿ ಬೆನ್ನನ್ನು ನೇರಗೊಳಿಸಿ, ಬೆನ್ನ ನೇರ ಹಿಡಿಲಿಕ್ಕೆ ಪ್ರಯತ್ನ ಮಾಡಿ. ಸ್ಟ್ರೆಚ್ ಯೋರ್ ಸ್ಪೈನ್ ಸ್ಟ್ರೇಟ್. ಆನಂತರ ನಿಧಾನ ಕಾಲುಗಳನ್ನು ಹತ್ತಿರ ಮಾಡಿ ಸ್ಲೋಲಿ ಕಮ್ಮ. ನಿಧಾನ ಮೇಲೆ ಬನ್ನಿ, ಸೆಂಟರ್. ಕಾಲುಗಳನ್ನು ಹತ್ತಿರ ತಗೊಳ್ಳಿ. ವಿಶ್ರಾಂತಿ ಸಂಪೂರ್ಣ. ಇಡೀ ದೇಹವನ್ನು ಗಮನಿಸಿ. ನಾವು ಬ್ರೀದಿಂಗ್, ಸಂಪೂರ್ಣ ವಿಶ್ರಾಂತ ಸ್ಥಿತಿ. ನಿಮ್ಮ ಕಾಲು ಬೆರಳು ತುದಿಯಿಂದ ತಲೆಯವರೆಗೆ ಮತ್ತು ಕೈ ಬೆರಳು ತುದಿಯವರೆಗೆ ದೇಹದ ವಿವಿಧ ಭಾಗಗಳಲ್ಲಿ ಆಗಿರ್ತಕ್ಕಂಥ ಎಲ್ಲ ಒತ್ತಡವನ್ನು ಗಮನಿಸಬೇಕು, ಅಬ್ಸರ್ವ್ ಮಾಡಬೇಕು. ವಿಶ್ರಾಂತಿ. ಅನಂತರ ನಿಧಾನ ಕಾಲುಗಳನ್ನು ಸ್ಪ್ರೆಡ್ ಮಾಡಿ, ಎರಡು ಕಾಲುಗಳನ್ನು ನೇರ ಸ್ಪ್ರೆಡ್ ಮಾಡಿ. ಸೊಂಟ ನೇರ ಇರಲಿ, ಸೊಂಟ ಕಂಫರ್ಟಬಲ್ ಆಗಿರಬೇಕು ಮತ್ತು ಬೆನ್ನು ನೇರ ಇರಬೇಕು. ಬಲಗಾಲನ್ನ ಬಲಗಡೆ ಟರ್ನ್ ಮಾಡಿ, ಎರಡೂ ಕೈಗಳನ್ನು ರೇಸ್ ಮಾಡಿ, ಬಲಗಾಲನ ಮಂಡಿಯನ್ನು ಬೆಂಡ್ ಮಾಡಿ. ವೀರಭದ್ರಾಸನ ಸ್ಟ್ರೆಚ್ ಮಾಡಿ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬೆಂಡ್ ಮಾಡಿ ಡೌನ್ ಸ್ಟ್ರೆಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಉಸಿರಾಟವನ್ನು ಗಮನಿಸಿ. ನಾವು ಬ್ರೀದಿಂಗ್, ವೀರಭದ್ರಾಸನ. ಉಸಿರಾಟದ ಮೇಲೆ ಸಂಪೂರ್ಣ ಗಮನ. ಆನಂತರ ನಿಧಾನ ಮಂಡಿ ನೇರ ಮಾಡಿ, ಸ್ಲೋಲಿ ಮಂಡಿ ನೇರ ಮಾಡಿ, ಕೈಗಳನ್ನು ಕೆಳಗಿಳಿಸಿ ನಿಧಾನವಾಗಿ ಕಾಲುಗಳನ್ನು ಹತ್ತಿರ ಮಾಡಿ ಸಂಪೂರ್ಣ ವಿಶ್ರಾಂತಿ ಮಾಡಿ. ರಿಲ್ಯಾಕ್ಸ್. ಇಡೀ ದೇಹವನ್ನು ಗಮನಿಸಿ. ರಿಲ್ಯಾಕ್ಸ್ 4 to 5 seconds ಸಂಪೂರ್ಣ ರಿಲ್ಯಾಕ್ಸ್ ಮಾಡಿ. ಆನಂತರ ನಿಧಾನ ಕಾಲುಗಳನ್ನು ಸ್ಪ್ರೆಡ್ ಮಾಡಿ. ಎಡಗಾಲನ್ನ ಎಡಗಡೆ ಟರ್ನ್ ಮಾಡಿ, ವೀರಭದ್ರಾಸನ. ಎರಡೂ ಕೈಗಳನ್ನು ರೇಸ್ ಮಾಡಿ, ರೇಸ್ ಬೋತ್ ಹ್ಯಾಂಡ್ಸ್. ಎಡಗಾಲನ ಮಂಡಿಯನ್ನು ಬೆಂಡ್ ಮಾಡಿ. ಸ್ಟ್ರೆಚ್, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕೆಳಗಡೆ ಸ್ಟ್ರೆಚ್ ಮಾಡಿ. ಉಸಿರಾಟದ ಮೇಲೆ ಗಮನ ಇರಲಿ. ನಿಧಾನ ಮಂಡಿ ನೇರ ಮಾಡಿ, ಸ್ಟ್ರೇಟ್ ಸ್ಲೋಲಿ ಮಂಡಿ ನೇರ ಮಾಡಿ, ಕಾಲುಗಳನ್ನು ಒಳಗೆ ಟರ್ನ್ ಮಾಡಿ, ನಿಧಾನ ಕೈಗಳನ್ನು ಕೆಳಗೆ ವಿಶ್ರಾಮ. ಕಾಲುಗಳ ಹತ್ತಿರ ಮಾಡಿ ಆ್ಯಂಡ್ ರಿಲ್ಯಾಕ್ಸ್. ಇಡೀ ದೇಹವನ್ನು ರಿಲ್ಯಾಕ್ಸ್ ಮಾಡಿ ವಿಶ್ರಾಂತಿಗೊಳಿಸಿ ಸಂಪೂರ್ಣ. ಹೀಗೆ ಪ್ರತಿಯೊಂದು ಆಸನ ಮಾಡಿದ್ಮೇಲೆ 5 to 10 seconds ಬಾಡಿನ ರಿಲ್ಯಾಕ್ಸ್ ಮಾಡಬೇಕು. ಸೊ ಆನಂತರ ನೆಕ್ಸ್ಟ್ ಪೋಸ್ಚರ್ಗೆ ಹೋಗ್ಬೇಕು. ಮತ್ತೆ ಕಾಲು ಸ್ಪ್ರೆಡ್ ಮಾಡಿ, ಬಲಗೈಯನ್ನು ಬಲಗಾಲ ಪಕ್ಕದಲ್ಲಿ ಪ್ಲೇಸ್ ಮಾಡಿ, ಪಾರ್ಶ್ವಕೋನಾಸನ. ಎರಡುಗಾಲಿನ ಮಂಡಿ ನೇರ ಇರಲಿ, ಎಡಗೈನ ಮೇಲೆ ಸ್ಟ್ರೆಚ್ ಮಾಡಿ. ಟೇಕ್ ಯರ್ ಲೆಫ್ಟ್ ಹ್ಯಾಂಡ್ ಅಪ್. ಉಸಿರಾಟವನ್ನು ಗಮನಿಸಿ. ನಾವು ಬ್ರೀದಿಂಗ್. ನಿಧಾನ ಎಡಗೈನ ಮುಂದೆ ಸ್ಟ್ರೆಚ್ ಮಾಡಿ, ಸ್ಟ್ರೆಚ್ ಸ್ಟ್ರೇಟ್. ಉಸಿರಾಟದ ಮೇಲೆ ಗಮನ ಇರಲಿ. Normal breathing. ನಿಧಾನ ಎಡಗೈನ ವಾಪಸ್ ತಗೊಳ್ಳಿ. ಸ್ಲೋ. ಎಡಗೈನ ನಿಧಾನ ಹಿಂದೆ ತಗೊಳ್ಳಿ. Slowly release your left hand.
ಸ್ಲೋಲಿ ಬಲಗೈ ಮೇಲೆ ರಿಲೀಸ್ ಮಾಡಿ ಸೆಂಟರ್. ನಿಧಾನ ಕೈಗಳು ಕೆಳಗಿಳಿಸಿ ವಿಶ್ರಾಂತಿ. ಕಾಲುಗಳ ಹತ್ತಿರ ಮಾಡಿ ರಿಲ್ಯಾಕ್ಸ್. ಪಾರ್ಶ್ವಕೋನಾಸನ ಅಭ್ಯಾಸ ಆದಮೇಲೆ ನಿಮ್ಮ ದೇಹದ ಬಲಭಾಗ, ಕಾಲಿನ ಬಲಭಾಗದಲ್ಲಿ ಒತ್ತಡ ಇರುತ್ತೆ ಮತ್ತು ಭುಜದ ಎಡಭಾಗದಲ್ಲಿ ಒತ್ತಡ ಇರುತ್ತೆ. ಜಸ್ಟ್ ಅಬ್ಸರ್ವ್, ಗಮನಿಸಬೇಕು ಮತ್ತು ವಿಶ್ರಾಂತಗೊಳಿಸಬೇಕು. Deep inhalation and complete exhalation. 3 rounds. ನಿಧಾನ ಕಾಲುಗಳನ್ನು ಸ್ಪ್ರೆಡ್ ಮಾಡಿ. ಸ್ಪ್ರೆಡ್ ಯು ಬೋತ್ ಲೆಗ್ಸ್. ಎಡಗಾಲನ್ನ ಟರ್ನ್ ಮಾಡಿ. ಎಡಗೈಯನ್ನು ನಿಮ್ಮ ಕಾಲಿನ ಪಕ್ಕದಲ್ಲಿ ಪ್ಲೇಸ್ ಮಾಡಿ. ಪಾರ್ಶ್ವಕೋನಾಸನ. ನಿಧಾನ ಬಲಗೈಯನ್ನು ರೇಸ್ ಮಾಡಿ. ಸ್ಲೋಲಿ take your right hand up. Normal breathing. ಉಸಿರಾಟದ ಮೇಲೆ ಗಮನ ಇರಲಿ. normal breathing. ನಿಧಾನ ಬಲಗೈ ಮುಂದೆ ತಗೊಳ್ಳಿ. ಸ್ಟ್ರೆಚ್ ಸ್ಟ್ರೈಟ್. ಉಸಿರಾಟವನ್ನು ಗಮನಿಸಿ. normal breathing. ಆನಂತರ ನಿಧಾನ ಬಲಗೈ ಮೇಲೆ ಬರಲಿ. ವಾಪಸ್ ಸೆಂಟರ್ ಮೇಲೆ ಸ್ಟ್ರೆಚ್ ಮಾಡಿ. ಸ್ಟ್ರೈಟ್. ನಿಧಾನ ಬಲಗೈಯನ್ನು ಹಿಂದೆ ತಗೊಳ್ಳಿ. ವಾಪಸ್ ಸ್ಲೋಲಿ ನಿಧಾನ ಎಡಗೈ ಮೇಲೆ ತಗೊಳ್ಳಿ. ಸ್ಟ್ರೈಟ್ ನೇರ. ರಿಲೀಸ್. ಕಾಲುಗಳ ಹತ್ತಿರ ತಗೊಳ್ಳಿ. ವಿಶ್ರಾಂತಿ. Again, release and relax your body completely. ದೇಹದ ಎಡಭಾಗ ಮತ್ತು ದೇಹದ ಬಲಭಾಗವನ್ನು ಸಂಪೂರ್ಣ ವಿಶ್ರಾಂತಗೊಳಿಸಿ. ರಿಲ್ಯಾಕ್ಸ್ ಕಂಪ್ಲೀಟ್ಲಿ. Deep inhalation and complete exhalation. ಅನಂತರ ನಿಧಾನ ವೀರಭದ್ರಾಸನ. ಎಡಗಾಲ ಮುಂದೆ ಮಾಡಿ, ಬಲಗಾಲನ ಹಿಂದೆ ಮಾಡಿ, ಬಲಗಾಲಿನ ಮಂಡಿಯನ್ನು ಕೆಳಗಿಡಿ. ರಿಲೀಸ್. ಸ್ಟ್ರೆಚ್. ಸೊಂಟ ಕೆಳಗೆ ಸ್ಟ್ರೆಚ್ ಮಾಡಿ ಸಂಪೂರ್ಣ. ನಿಧಾನ ಎರಡೂ ಕೈಗಳನ್ನು ರೈಸ್ ಮಾಡಿ. ಡೀಪ್ ಇನ್ಹಲೇಷನ್. ಎರಡು ಹಸ್ತಗಳನ್ನ ಸೇರಿಸಿ ನಿಧಾನ ಕೈಗಳನ್ನ ಹಿಂದೆ ಸ್ಟ್ರೆಚ್ ಮಾಡಿ. ಸ್ಟ್ರೆಚ್ ಬ್ಯಾಕ್. ಮ್ಯಾಕ್ಸಿಮಮ್ ಹಿಂದೆ ಸ್ಟ್ರೆಚ್ ಮಾಡಿ. ಉಸಿರಾಟ ನಡೀತಾ ಇರಲಿ. ನಿಧಾನ ವಾಪಸ್ ಬಂದು ಸ್ಲೋಲಿ ಸೆಂಟರ್ ಮೇಲೆ ಸ್ಟ್ರೆಚ್ ಮಾಡಿ. ಸ್ಟ್ರೆಚ್ ಅಪ್. ಸ್ಲೋಲಿ ರಿಲೀಸ್ ದ ಹ್ಯಾಂಡ್ಸ್. ಕೈಗಳನ್ನು ನೆಲದ ಮೇಲಿಡಿ. ಬಲಗಾಲನ್ನ ನೇರ ಮಾಡಿ. ಸ್ಟ್ರೆಚ್ ಸ್ಟ್ರೇಟ್. ಎರಡು ಕಾಲುಗಳನ್ನ ಜೋಡಿಸಿ ಪರ್ವತಾಸನ, ಮೌಂಟೇನ್ ಪೋಸ್ಚರ್. ಲುಕ್ ಎಟ್ ಯುವರ್ ಅಬ್ಡಮನ್. ಹೊಟ್ಟೆಯನ್ನು ನೋಡ್ತಾ ಇರಿ. ಬ್ರೀದ್ ಔಟ್. ಅನಂತರ ನಿಧಾನ ಬಲಗಾಲನ ಮುಂದೆ ತಗೊಳ್ಳಿ. ರೈಟ್ ಲೆಗ್ ಫ್ರಂಟ್ ಸ್ಟ್ರೇಟ್ ಫಾರ್ವರ್ಡ್. ಎಡಗಾಲನ ಕೆಳಗಿಡಿ. ವೀರಭದ್ರಾಸನ ಆ್ಯಂಡ್ ಅಶ್ವಸಂಚಲನಾಸನ. ಎಡಗಾಲಿಂದ ನೇರ ಸೊಂಟನ ಕೆಳಗೆ ಪುಷ್ ಮಾಡಿ. ಸೊಂಟ ಕೆಳಗೆ ಹೋಗಲಿ. ನಿಧಾನ ಎರಡೂ ಕೈಗಳನ್ನು ರೈಸ್ ಮಾಡಿ. ಇನ್ಹೇಲ್. ಎರಡೂ ಕೈಗಳ ಮೇಲೆ ಸ್ಟ್ರೆಚ್ ಅಪ್. ನಿಧಾನ ಹಿಂದೆ ಪುಷ್ ಮಾಡಿ. ಸ್ಟ್ರೆಚ್ ಬ್ಯಾಕ್. ಹಿಂದೆ ಬೆಂಡ್ ಮಾಡಿ. ಉಸಿರಾಟ ನಡೀತಿರ್ಲಿ. ನಿಧಾನ ವಾಪಸ್ ಬನ್ನಿ. ಸೆಂಟರ್.
ಕೈಗಳ ಮೇಲೆ ಸ್ಟ್ರೆಚ್ ಮಾಡಿ, ಸ್ಟ್ರೆಚ್ ಅಪ್, ಸ್ಪ್ರೆಡ್ ಯುವರ್ ಹ್ಯಾಂಡ್ಸ್. ಎರಡು ಕೈಗಳಿಂದ ಸ್ಟ್ರೆಚ್ ಮಾಡಿ, ವಿಶಾಲ ಸ್ಪ್ರೆಡ್ ಮಾಡಿ, ಕೈಗಳನ್ನು ಕೆಳಗೆ ಇಳಿಸಿ. ಪರ್ವತಾಸನ. ಎಡಗಾಲ ನೇರ ಮಾಡಿ, ಸ್ಟ್ರೈಟ್, ಬಲಗಾಲನ ಎಡಗಾಲನ ಜೊತೆ ಸೇರಿಸಿ, ಬ್ರೀದ್ ಔಟ್. ಪರ್ವತಾಸನ, ಬ್ರೀದ್ ಔಟ್ ಕಂಪ್ಲೀಟ್ಲಿ. ನಂತರ ನಿಧಾನ ಮಂಡಿಗಳನ್ನ ಕೆಳಗಿಡಿ, ಡ್ರಾಪ್ ಯುವರ್ ನೀ ಡೌನ್. ಹಣೆಯನ್ನು ಕೆಳಗಿಡಿ, ವಿಶ್ರಾಂತಿ. ಶಶಂಕಾಸನ, ರಿಲ್ಯಾಕ್ಸ್ ಕಂಪ್ಲೀಟ್ಲಿ. ಶಶಂಕಾಸನ ಅಭ್ಯಾಸ ನಿಮ್ಮ ದೇಹಕ್ಕೆ ಸಂಪೂರ್ಣವಾಗಿ ಮತ್ತು ನಿಮ್ಮ ಸ್ಪೈನ್ಗೆ ಬಹಳ ವಿಶೇಷವಾಗಿ ವಿಶ್ರಾಂತಿಯನ್ನು ನೀಡುತ್ತೆ. ಸಂಪೂರ್ಣ ರಿಲ್ಯಾಕ್ಸೇಷನ್ ಸಿಗ್ತಾ ಹೋಗುತ್ತೆ. ನಿಧಾನ ತಲೆಯನ್ನು ರೇಸ್ ಮಾಡಿ, ಸ್ಲೋಲಿ ಮುಂದೆ ಟರ್ನ್ ಮಾಡಿ, ಸ್ಟ್ರೆಚ್, ಟರ್ನ್ ಸ್ಟ್ರೈಟ್. ಎರಡು ಕೈಗಳನ್ನು ಸ್ಪ್ರೆಡ್ ಮಾಡಿ, ಡೀಪ್ ಇನ್ಹಲೇಷನ್, ಇನ್ಹೇಲ್ ಡೀಪ್ಲಿ. ಆಳ ಗಾಳಿಯನ್ನು ಒಳಗೆ ತಗೊಳ್ಳಿ. ಹಸ್ತಗಳನ್ನು ಜಾಯಿನ್ ಮಾಡಿ, ಜಾಯಿನ್ ಯುವರ್ ಪಾಮ್ಸ್. ಪರ್ವತಾಸನ, ಉಸಿರಾಟವನ್ನು ಗಮನಿಸಿ. 30 to 40 seconds ಈ ಸಿಂಪಲ್ ವಜ್ರಾಸನ, ಪರ್ವತಾಸನದಲ್ಲಿ ಹೋಲ್ಡ್ ಮಾಡಿ ಉಸಿರಾಟವನ್ನು ಗಮನಿಸಿ. ನಾರ್ಮಲ್ ಬ್ರೀದಿಂಗ್ ಮತ್ತು ಡೀಪ್ ಬ್ರೆತ್. ಆಳ ಉಸಿರಾಡಬೇಕು, ಸರಾಗವಾಗಿ ಉಸಿರಾಡಬೇಕು. ಉಸಿರಾಟದ ಮೇಲೆ ಸಂಪೂರ್ಣ ಗಮನವನ್ನು ಇನ್ವಾಲ್ವ್ ಮಾಡಬೇಕು. ನಿಮ್ಮ ಮನಸ್ಸನ್ನು ಸಂಪೂರ್ಣ ಇನ್ವಾಲ್ವ್ ಮಾಡಬೇಕು. ಸೊ ನಿಧಾನ ಕೈಗಳನ್ನು ಸ್ಪ್ರೆಡ್ ಮಾಡಿ, ಸ್ಪ್ರೆಡ್ ಯುವರ್ ಆರ್ಮ್ಸ್. ಸ್ಪ್ರೆಡ್ ಮಾಡಿ ವಿಶಾಲವಾಗಿ. ನಿಧಾನ ಕೈಗಳನ್ನು ಕೆಳಗೆ ಇಳಿಸಿ. ರಿಲೀಸ್ ದ ಹ್ಯಾಂಡ್ಸ್ ಕಂಪ್ಲೀಟ್. ರಿಲ್ಯಾಕ್ಸ್, ವಿಶ್ರಾಂತಿ. ಕೈಗಳನ್ನು ತೊಡೆ ಮೇಲಿಡಿ. ಸಂಪೂರ್ಣ ವಜ್ರಾಸನ. ಕಣ್ಣುಗಳು ಮುಚ್ಚಿರಲಿ. ದೇಹದ ಒಳಗೆ, ದೇಹದ ಆಂತರಿಕವಾಗಿ ದೇಹದ ಒಳಗೆ ಉಂಟಾಗ್ತಿರತಕ್ಕಂಥ ಎಲ್ಲ ಪರಿಣಾಮಗಳನ್ನು, ಬದಲಾವಣೆಗಳನ್ನು ಅಬ್ಸರ್ವ್ ಮಾಡ್ತಿರಬೇಕು. ಒತ್ತಡವನ್ನು, ದೇಹದ ವಿವಿಧ ಭಾಗಗಳ ಮೇಲೆ ಉಂಟಾಗಿರುವಂಥ ಎಲ್ಲ ಒತ್ತಡಗಳನ್ನು ಅಬ್ಸರ್ವ್ ಮಾಡ್ತಾ ಹೋಗಿ. ನೀವು ಅಬ್ಸರ್ವ್ ಮಾಡ್ತಾ ಮಾಡ್ತಾ ದೇಹದಲ್ಲಿರ್ತಕ್ಕಂಥ ಎಲ್ಲ ಒತ್ತಡ ಸ್ಥಿತಿ ಸಹಜವಾಗಿ ಕಡಿಮೆ ಆಗ್ತಾ ಬರುತ್ತೆ, ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಹೀಗೆ ನಿರಂತರವಾಗಿ ಎಲ್ಲ ಅಭ್ಯಾಸಗಳನ್ನ ನೀವು ಮಾಡ್ತಾ ಹೋಗುವಾಗ, ಆಗಲೇ ಹೇಳಿದಾಗೆ ದೇಹದಲ್ಲಿರ್ತಕ್ಕಂಥ ಎಲ್ಲ ಜಡತ್ವ ನಿವಾರಣೆ ಆಗ್ತಾ ಹೋಗುತ್ತೆ. ದೇಹದ ಸ್ನಾಯುಗಳಲ್ಲಿರ್ತಕ್ಕಂಥ ಎಲ್ಲ ಸ್ಟಿಫ್ನೆಸ್ ರಿಮೂವ್ ಆಗ್ತಾ ಹೋಗುತ್ತೆ. ನಮ್ಮ ಸ್ನಾಯುಗಳು ಯಾವಾಗ ಹಗುರವಾಗಿ, ಸಡಿಲವಾಗಿ, ಫ್ಲೆಕ್ಸಿಬಲ್ ಆಗಿರುತ್ತೋ ನಮ್ಮ ಆರೋಗ್ಯ ತುಂಬ ಪ್ರೊಟೆಕ್ಟಿವ್ ಆಗಿರುತ್ತೆ. ದಿನನಿತ್ಯ ಯೋಗಾಭ್ಯಾಸವನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು.